ನೋಡಿ ವಿದ್ಯಾರ್ಥಿಗಳೇ, ನಾನಿವಾಗ ನಿಮಗೆ ನಿಮ್ಮ SSLC ಗಣಿತ ವಿಷಯದಲ್ಲಿನ 6ನೇ ಅಧ್ಯಾಯದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಅದು 6ನೇ ಅಧ್ಯಾಯ ಯಾವುದು ಅಂತಂದರೆ ರಚನೆಗಳು ಅಂತ ಬರುತ್ತೆ. ಈ ರಚನೆಗಳ ಬಗ್ಗೆ ತಾವೆಲ್ಲ ಹಿಂದಿನ ಒಂದು ತರಗತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಧ್ಯಯನ ಮಾಡಿದ್ದೀರಿ. ತ್ರಿಭುಜಗಳ ರಚನೆ ಬಗ್ಗೆ ತಾವೆಲ್ಲ ತಿಳ್ಕೊಂಡಿದ್ದೀರಿ. ಅದರ ಮುಂದುವರಿದ ಭಾಗವನ್ನು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಏನಿದೆ ಅನ್ನೋದನ್ನು ನೋಡೋಣ. ಈ 10ನೇ ತರಗತಿಗೆ ನಿಮಗೆ 3 ಪ್ರಕಾರದ ರಚನೆಗಳನ್ನು ತಾವೆಲ್ಲ ಮಾಡಬೇಕಾಗ್ತದೆ. ಮೊದಲನೇ ಪ್ರಕಾರದ ರಚನೆ ಏನು ಬರುತ್ತೆ ಅಂತಂದ್ರೆ, ಒಂದು ರೇಖಾಖಂಡವನ್ನು ಕೊಟ್ಟಿರ್ತಾರೆ, ಅದನ್ನ ನಾವು ಏನ್ ಮಾಡಬೇಕು ಅಂತಂದ್ರೆ ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದ್ರೆ ದತ್ತ ರೇಖಾಖಂಡವನ್ನು ನಾವು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸಬೇಕಾಗ್ತದೆ. ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸುವುದು, ಇದು ನಮಗೆ ಮೊದಲನೇ ಪ್ರಕಾರದ ಒಂದು ರಚನೆ ಬರುತ್ತೆ. ಇನ್ನು 2ನೇ ಪ್ರಕಾರದ ರಚನೆ ಏನಂತಂದ್ರೆ, ಒಂದು ತ್ರಿಭುಜವನ್ನು ಕೊಟ್ಟಿರ್ತಾರೆ, ತ್ರಿಭುಜದ ಅಳತೆಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ 3 ತ್ರಿಭುಜಗಳ ಬಾಹುಗಳನ್ನು, ತ್ರಿಭುಜದ 3 ಬಾಹುಗಳನ್ನು ಕೊಟ್ಟಿರ್ಬೋದು, ಅಥವಾ 1-2 ಬಾಹು 1 ಕೋನ ಕೊಟ್ಟಿರ್ಬೋದು. ನಿರ್ದಿಷ್ಟವಾಗಿರ್ತಕ್ಕಂಥ ದತ್ತಾಂಶವನ್ನು ತ್ರಿಭುಜಕ್ಕೆ ಕೊಟ್ಟಿರ್ತಾರೆ. ಮತ್ತೆ ಒಂದು ಅನುಪಾತಾಂಕವನ್ನು ಕೊಟ್ಟಿರ್ತಾರೆ. ತ್ರಿಭುಜ ಮತ್ತು ಅನುಪಾತಾಂಕ ಇದನ್ನ ಕೊಟ್ಟಾಗ, ಇದನ್ನ ನಮಗೆ ನೀಡಿದಾಗ, ತ್ರಿಭುಜ ಮತ್ತು ಅನುಪಾತಾಂಕವನ್ನು ಕೊಟ್ಟಾಗ ನಾವು ಏನನ್ನ ರಚನೆ ಮಾಡಬೇಕಾಗ್ತದೆ ಅಂದ್ರೆ, ಸಮರೂಪ ತ್ರಿಭುಜವನ್ನು ರಚನೆ ಮಾಡಬೇಕಾಗ್ತದೆ. ಸಮರೂಪ ತ್ರಿಭುಜ ರಚಿಸುವುದು, ಇದು ನಿಮಗೆ 2ನೇ ಪ್ರಕಾರದ ಒಂದು ರಚನೆಯನ್ನು ನೀವು ಈ ಅಧ್ಯಾಯದಲ್ಲಿ ಕಾಣಬಹುದು. ಇನ್ನು ಮುಂದಿನ ಕಲಿಕಾಂಶ ಏನು ಅಂತಂದ್ರೆ, ಈ ಒಂದು ಅಧ್ಯಾಯದಲ್ಲಿ 3ನೇ ಪ್ರಕಾರದ ರಚನೆ ಅದು ಯಾವುದು ಅಂತಂದ್ರೆ, ಬಾಹ್ಯ ಬಿಂದುವಿನಿಂದ ಅಥವಾ ಹೊರಗಿನ ಬಿಂದುವಿನಿಂದ ಅಂತ ಹೇಳ್ಬೋದು. ಬಾಹ್ಯ ಬಿಂದುವಿನಿಂದ ಅಥವಾ ಹೊರಗಿನ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕ ರಚಿಸುವುದು. ಸೊ ಇಷ್ಟು ಪ್ರಕಾರದ ರಚನೆಗಳನ್ನ ನಾವು ಈ ಒಂದು ಹಂತದಲ್ಲಿ SSLC ಮಟ್ಟದಲ್ಲಿ ಓದ್ತಿರ್ತೀವಲ್ಲ. ಸಾಮಾನ್ಯವಾಗಿ ಈ ಒಂದು ಪ್ರಕಾರ ನಮಗೆ 3 ಅಂಕದ ಪ್ರಶ್ನೆ ನಮಗೆ ಬಂದೇ ಬರುತ್ತೆ. ಮತ್ತೆ ಇಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಆಗಿರ್ಬೋದು, ಅಥವಾ ಇದು ನಮಗೆ ಸೇರಿ 2 ಅಂಕದ ಇನ್ನೊಂದು ಪ್ರಶ್ನೆ ಬರುತ್ತೆ. 2 ಮತ್ತೆ 3 ಅಂಕದ ಪ್ರಶ್ನೆಗಳ ಒಟ್ಟಿಗೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 5 ಅಂಕಗಳನ್ನ ಖಚಿತವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕದ ಪ್ರಶ್ನೆಗಳನ್ನು ನಮಗೆ ಕೇಳಲಾಗುತ್ತೆ. ಇಷ್ಟು ಇದು ಏನಂತಂದ್ರೆ, ನಿಮಗೆ ಇಲ್ಲಿ ರಚನೆ ಮಾಡಬೇಕಾಗಿರ್ತಕ್ಕಂತಹ ಪ್ರಕಾರಗಳನ್ನು ನಾನು ತಿಳಿಸ್ತೀನಿ. ಇನ್ನು ಮುಂದೆ ನಾವೆಲ್ಲಿ ಸಾಗಬೇಕು ಅಂತಂದ್ರೆ, ದತ್ತ ರೇಖಾಖಂಡವನ್ನು ನಿರ್ದಿಷ್ಟ ಅನುಪಾತದಲ್ಲಿ ಹೇಗೆ ವಿಭಾಗಿಸಬೇಕು ಅನ್ನೋದನ್ನ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ಒಂದು ಕೊಟ್ಟಿರ್ತಕ್ಕಂಥ ರೇಖಾಖಂಡವನ್ನು ನೀವು ಕೊಟ್ಟಿರ್ತಾರೆ. ಇದನ್ನ ನಿರ್ದಿಷ್ಟ ಅನುಪಾತದಲ್ಲಿ ನಾನು ವಿಭಾಗಿಸಬೇಕಾಗಿದೆ. ಅದನ್ನ ಹೇಗೆ ಅನ್ನೋದನ್ನ ನೋಡೋಣ. ಅದರ ಥಿಯರಿಯನ್ನ ತಿಳ್ಕೊಳ್ಳೋಣ. ಆಮೇಲೆ ನಾವು 6.1ರಲ್ಲಿ ಅಭ್ಯಾಸದ ಪ್ರಶ್ನೆಗಳಿಗೆ ಸಾಗ. ನೋಡಿ, ನಿಮಗೆ ಒಂದು ನಿರ್ದಿಷ್ಟ ಅಳತೆ ಒಂದು ರೇಖಾಖಂಡವನ್ನು ಕೊಡಲಾಗಿದೆ. ನಾನು ಇದನ್ನ ಏನ್ ಮಾಡ್ತೀನಿ, AB ಅಂತ ಹೆಸರಿಸ್ಕೊಳ್ತೀನಿ. ಇದು ಒಂದು ನಿರ್ದಿಷ್ಟ ಅಳತೆಯ ರೇಖಾಖಂಡ. ಅದು 5 ಸೆಂಟಿಮೀಟರ್ ಆಗಿರ್ಬೋದು, 6 ಸೆಂಟಿಮೀಟರ್ ಆಗಿರ್ಬೋದು, 10 ಸೆಂಟಿಮೀಟರ್ ಆಗಿರ್ಬೋದು. ನಾನು AB ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆಯಲ್ಲಿ 8 ಸೆಂಟಿಮೀಟರ್ ಅಂತ ಅನ್ಕೊಳ್ಳಿ. ಈಗ ನಮಗೆ ಇದನ್ನ ಯಾವ ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ ಅಂದ್ರೆ, 3:2 ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ ಅಂತ ಅನ್ಕೊಳ್ಳಿ. ಆವಾಗ ಏನ್ ಮಾಡ್ಬೇಕಂದ್ರೆ, ಈ BAX ಲಘುಕೋನ ಆಗುವ ಹಾಗೆ ಒಂದು BAX ಕೋನವನ್ನು ನಾವೇನ್ ಮಾಡಬೇಕು, ಮಾಡ್ಕೋಬೇಕು. ಈ ಅನುಪಾತಗಳ ಮೊತ್ತವನ್ನ ನಾವು ಕಂಡುಹಿಡಬೇಕು. ಈ ಅನುಪಾತದ ಮೊತ್ತ ಎಷ್ಟಾಗುತ್ತೆ ನೋಡಿ, ನಮಗೆ 5 ಆಗುತ್ತೆ. ಹಾಗಾಗಿ ಅನುಕೂಲಕರ ತ್ರಿಜ್ಯದೊಂದಿಗೆ 1, 2, 3, 4, 5 ಸಮನಾಗಿರತಕ್ಕಂತಹ ಭಾಗಗಳನ್ನ ನಾವಿಲ್ಲಿ ಮಾಡಬೇಕು.
ಮೊದಲನೇ ಬಿಂದುವಿಗೆ ನಾನು A1 ಅಂತ ಕರಿತೀನಿ, ಎರಡನೇದು A2 ಅಂತ ತಗೊಳ್ತೀನಿ, ಮೂರನೇದು A3 ಆಗಿರಲಿ, ಆಮೇಲೆ ಇದು A4 ಆಗಿರಲಿ, ಆಮೇಲೆ ಇದೇನಾಗಿರಲಿ ನಿಮಗೆ A5 ಆಗಿರಲಿ. ಇನ್ನು ಮುಂದಿನ ಕೆಲಸ ಏನು ಅಂತಂದ್ರೆ ಈ ಕೊನೆ ಬಿಂದುದ ಇದನ್ನ ಬಿಗೆ ಸೇರಿಸ್ಕೋಬೇಕು. A5 ಅನ್ನ ಬಿಗೆ ಸೇರಿಸಬೇಕು. ನೋಡಿ ಮೊದಲನೇ ಭಾಗ ಎಷ್ಟಿದೆ? 3 ಇದೆ. ಹಾಗಾಗಿ ಮೂರನೇ ಬಿಂದು A3ಗೆ ಬರಬೇಕು. A3 ನಿಂದ ನೀವು A5Bಗೆ A3 ನಿಂದ A5Bಗೆ ಸಮಾಂತರವನ್ನು ರಚನೆ ಮಾಡಬಹುದು. A3 ಬಿಂದುವಿನಿಂದ A5Bಗೆ ಸಮಾಂತರ ಅಂದ್ರೆ ಇಲ್ಲಿ ಉಂಟಾಗಿರುವಷ್ಟೇ ಕೋನವನ್ನು ನಾವು ಇಲ್ಲಿ ಉಂಟು ಮಾಡಬಹುದು. ಅದಕ್ಕೆ ಒಂದು ಜಾಮಿತಿಯ ಪ್ರಕ್ರಿಯೆ ಇದೆ. ಅದನ್ನು 6.1ರಲ್ಲಿ ಒಂದೇ ಲೆಕ್ಕವನ್ನು ಮಾಡುವಾಗ ನಾನು ಜಾಮಿತಿಯ ಉಪಕರಣಗಳನ್ನು ಬಳಸಿ ಮಾಡಿದ್ದೀನಿ, ಅದು ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಇದರ ಥಿಯರಿಯನ್ನು ತಿಳ್ಕೊಂಡು ಇಲ್ಲಿ ನಾನು ಇದನ್ನ ಸಿ ಬಿಂದು ಅಂತ ತಗೋತೀನಿ. ಗಮನ ಕೊಡಿ, ಈಗ ನಮಗೆ ಎ ಸಿ ಎಷ್ಟು ಭಾಗ ಆಗುತ್ತಂದ್ರೆ 3 ಭಾಗ ಆಗುತ್ತೆ, ಬಿ ಸಿ 2 ಭಾಗ. ಈ ರೀತಿಯಾಗಿ ಎ ಬಿ ಇದ್ದದ್ದು ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗ ಆಗುತ್ತೆ. ಇದು ಹೇಗೆ ಅನ್ನೋದನ್ನು ಸ್ವಲ್ಪ ಥಿಯರಿಯನ್ನು ನೋಡುವಾಗ ನೋಡಿ, ಈ ತ್ರಿಭುಜದಲ್ಲಿ ಯಾವುದು A5B ತ್ರಿಭುಜದಲ್ಲಿ AC ಡಿವೈಡೆಡ್ ಬೈ BC ಅನ್ನು ನಾವು ತಗೊಳ್ಳೋದು. AC upon BC ಅಥವಾ AC upon CB ತಗೊಂಡ್ರೆ ನೋಡಿ A3 ಡಿವೈಡೆಡ್ ಬೈ A3A5 ಇದನ್ನ ಯಾವುದರ ಆಧಾರದಲ್ಲಿ ನಾವು ಬರಲಿಕ್ಕೆ ಆಗುತ್ತೆ ಅಂತಂದ್ರೆ, ಈಗ ನೋಡಿ A3C ಇದ್ದದ್ದು ಯಾವುದಕ್ಕೆ ಸಮಾಂತರ ಇದೆ? A5Bಗೆ ಸಮಾಂತರ ಇದೆ. A5Bಗೆ ಸಮಾಂತರ ಇದೆ. ಹಾಗಾಗಿ ಥೇಲ್ಸನ ಪ್ರಮೇಯದ ಪ್ರಕಾರ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ AC ಡಿವೈಡೆಡ್ ಬೈ CB ಈಸ್ ಈಕ್ವಲ್ ಟು A3 ಡಿವೈಡೆಡ್ ಬೈ A3A5 ಅಂತ ಬರಲಿಕ್ಕೆ ನಮಗೆ ಸಾಧ್ಯ. ಇದನ್ನ ಈ ಒಂದು ಪ್ರಮೇಯವನ್ನು ನೀವು ಎಲ್ಲಿ ಓದಿದ್ರೆ ಅಂತಂದ್ರೆ ತ್ರಿಭುಜಗಳು ಅಧ್ಯಾಯದಲ್ಲಿ ಓದಿದ್ರಿ. ಅದನ್ನು ಸ್ವಲ್ಪ ನೆನಪು ಮಾಡ್ಕೊಡ್ತೀನಿ ನೋಡಿ. ಮೂಲ ಸಮಾನುಪಾತತೆ ಪ್ರಮೇಯ ಏನ್ ಹೇಳ್ತದೆ ಅಂತಂದ್ರೆ, ಇದು ಒಂದು ತ್ರಿಭುಜ ಇದೆ ನಿಮಗೆ ABC. ಆಮೇಲೆ ತ್ರಿಭುಜದ ಯಾವುದೇ ಒಂದು ಬಾಹುಗೆ, ನಾನು BC ಬಾಹುಗೆ ಇಲ್ಲಿ ಸಮಾಂತರವಾಗಿ ಒಂದು ರೇಖೆಯನ್ನು ಹೇಳ್ತಿದ್ದೇನೆ. ತ್ರಿಭುಜದ ಯಾವುದೇ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ರೇಖಾಖಂಡವು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನಾನು DE ಅನ್ನ ಯಾವುದಕ್ಕೆ ಸಮಾಂತರವಾಗಿ ಎಳೆದಿದ್ದೀನಿ? BCಗೆ ಸಮಾಂತರವಾಗಿ ಎಳೆದಿದ್ದೀನಿ. ಇವಾಗ ಈ ಭಾಗಗಳು ನೋಡಿ, ED ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ನಮಗೆ ಸರಿ ಹೋಗುತ್ತೆ. ಇದು ನಮಗೆ ಮೂಲ ಸಮಾನುಪಾತತೆಯ ಪ್ರಮೇಯ. ಇದರ ಒಂದು ಅನ್ವಯ ನಾವು ಏನು ಮಾಡ್ಕೊಂಡ್ರೆ AC ಡಿವೈಡೆಡ್ ಬೈ CB ಈಸ್ ಈಕ್ವಲ್ ಟು A3 ಡಿವೈಡೆಡ್ ಬೈ A3A5 ಅಂತ ಬರೀತೀವಿ. ಯಾಕೆ? A3C ಇದ್ದದ್ದು A5Bಗೆ ಸಮಾಂತರ ಆಗಿದೆ ಅಂತ ನಾವು ಗಮನಿಸಬೇಕಾಗ್ತದೆ. ಈಗ ನೋಡಿ A3 ಎಷ್ಟು ಭಾಗ ಇದೆ? 1, 2, 3 ಭಾಗ ಇದೆ. ಹಾಗಾಗಿ 3 ಆಯ್ತು. ಆಮೇಲೆ A3 ಇಂದ A5 ಭಾಗಗಳು ಎಷ್ಟಿದೆ? 2 ಭಾಗಗಳಿದೆ. ಹಾಗಾಗಿ 2 ಆಯ್ತು. ಅಂದ್ರೆ AC ಡಿವೈಡೆಡ್ ಬೈ CB ಅಂದ್ರೆ AC ಈಸ್ ಟು CB ಅನುಪಾತ ನಮಗೆ ಎಷ್ಟು ಬಂತು? 3, 2. ಇದಿಷ್ಟು ಒಂದು ದತ್ತ ರೇಖಾಖಂಡವನ್ನ ನಿರ್ದಿಷ್ಟ ಅನುಪಾತದಲ್ಲಿ ವಿಭಾಗಿಸಲಿಕ್ಕೆ ಇರತಕ್ಕಂತಹ ಒಂದು ಜಾಮಿತಿಯ ಪ್ರಕ್ರಿಯೆ. ಇದನ್ನೇ ನಾವು 6.1ರಲ್ಲಿ 1ನೇ ಸಮಸ್ಯೆಯನ್ನು ತೆಗೆದುಕೊಂಡು ಜಾಮಿತಿಯ ಉಪಕರಣಗಳನ್ನು ಬಳಸಿಕೊಂಡು ರಚನೆ ಮಾಡೋದನ್ನ ಕಲಿಯೋಣ. ವಿದ್ಯಾರ್ಥಿಗಳೇ, ನಾವೀಗ 6.1ರಲ್ಲಿ ಬಂದಿರತಕ್ಕಂತಹ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಪ್ರಶ್ನೆ ಏನಿದೆ ಅಂತಂದ್ರೆ 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಬೇಕು. ಅದನ್ನು 5:8 ಅನುಪಾತದಲ್ಲಿ ನಾವು ವಿಭಾಗಿಸಬೇಕಾಗಿದೆ. ಮೊದಲಿಗೆ 7.6 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ನಾವು ರಚನೆ ಮಾಡ್ಕೊಳ್ಳೋಣ. ನಾನೀಗ 7.6 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ರಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನು ನಾನು AB ಅಂತ ಹೆಸರಿಸ್ತಾ ಇದ್ದೀನಿ. ಇದು A ಆಗಿರಲಿ, ಆಮೇಲೆ ಇದು B ಆಗಿರಲಿ. ಈ ಒಂದು ರೇಖಾಖಂಡವನ್ನು ನಾವು 5:8 ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ. ಇದು ನಮ್ಮ ಮನಸ್ಸಿನಲ್ಲಿರಬೇಕು. ಈ AB ರೇಖಾಖಂಡಕ್ಕೆ ಲಘುಕೋನ ಆಗುವ ಹಾಗೆ ನಾವು ಒಂದು AX ರೇಖೆಯನ್ನು ಎಳೆದುಕೊಂಡ್ಬಿಡೋಣ. ಲಘುಕೋನ ಉಂಟಾಗಬೇಕಿಲ್ಲಿ ಈ ರೀತಿಯಾಗಿ. ಇದನ್ನು ನಾನು AX ಅಂತ ಹೆಸರಿಸ್ತೀನಿ. ಇನ್ನು
ಈ 5 8 ಕೂಡಿಸ್ಕೊಂಡ್ಬಿಟ್ರೆ ನಿಮಗೆ ಎಷ್ಟು ಬರುತ್ತಾ ನೋಡಿ, 13 ಬರುತ್ತೆ. ಹೀಗಾಗಿ ಈ AX ಅನ್ನು 13 ಸಮನಾದ ಭಾಗಗಳನ್ನಾಗಿ ನಾವು ಮಾಡಿಕೊಳ್ತಕ್ಕಂಥ ಒಂದು ಕೆಲಸವನ್ನು ಮುಂದಿನ ಹಂತದಲ್ಲಿ ಮಾಡೋಣ. 13 ಸಮನಾದ ಭಾಗಗಳನ್ನು ಮಾಡಬೇಕು. ನೋಡಿ, ಅನುಕೂಲಕರ ತ್ರಿಜ್ಯವನ್ನು ಹಿಡಿದ್ಬಿಟ್ಟು ಈ ರೀತಿಯಾಗಿ 13 ಸಮನಾದ ಭಾಗಗಳನ್ನು ನಾವು ಮಾಡಬೇಕು. ಈಗ 2 ಭಾಗ ಆಗಿದೆ. 3 4 5 6 ಇವುಗಳನ್ನು ಹೆಸರಿಸಿ. ಇದು A1, ಇದು A2, A3, A4, A5, A6, A7, A8, A9, A10, A11, A12, ಹಾಗೆ ಇದು A13 ಆಗುತ್ತೆ. ಈ A13 ಬಿಂದುವನ್ನು ಈಗ ಈ B ಬಿಂದುವಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. A13B ಅನ್ನು ಒಂದು ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸ್ಕೊಂಡ್ಬಿಡಿ. ಇನ್ನು ಮುಂದಿನ ಹಂತದಲ್ಲಿ ನಾವು 5:8 ಅನುಪಾತದಲ್ಲಿ ವಿಭಾಗಿಸಬೇಕಾಗಿದೆ. ಹಾಗಾಗಿ 5ನೇ ಭಾಗಕ್ಕೆ ಬನ್ನಿ. A5 ಅನ್ನು ಗೊತ್ತು ಮಾಡ್ಕೊಂಡು ಈ A5 ಬಿಂದುವಿನಲ್ಲಿ ನಾವು A13Bಗೆ ಸಮಾಂತರ ಆಗುವ ಹಾಗೆ ಒಂದು ರೇಖೆಯನ್ನು ಎಳೆಯಬೇಕು. ಅದು ನಮಗೆ ABಯನ್ನು 5:8 ಅನುಪಾತದಲ್ಲಿ ವಿಭಾಗಿಸ್ತದೆ. ಸಮಾಂತರ ಹೇಗೆ ಎಳ್ಕೋಬೇಕು ಅನ್ನೋದನ್ನು ನೋಡ್ಕೊಂಬಿಡಿ. ನೋಡಿ, ನಾನು A13ನಲ್ಲಿ ಕೈವಾರವನ್ನು ಇಟ್ಟಿದ್ದೀನಿ. ಒಂದು ಅನುಕೂಲಕರವಾಗಿರ್ತಕ್ಕಂಥ ತ್ರಿಜ್ಯವನ್ನು ತೆಗೆದುಕೊಂಡಿದ್ದೀನಿ. ಆಮೇಲೆ ಈ ರೀತಿಯಾಗಿ ಒಂದು ಕಂಸವನ್ನು ಎಳಿತಾ ಇದ್ದೀನಿ. ಇನ್ನು A5ನಲ್ಲಿ ಇದನ್ನು ಎತ್ತಿಕ್ಬಿಟ್ಟು ಹಾಗೇನೆ ಇನ್ನೊಂದು ಕಂಸವನ್ನು ಎಳೆದ್ಬಿಡಿ. ಇವಾಗ ಮುಂದಿನ ಹಂತದಲ್ಲಿ A13ದಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಅಳ್ಕೋಬೇಕು. ಈ ಕೋನವನ್ನು ಅತ್ಯಂತ ನಿಖರವಾಗಿ ನೀವು ಎಳಿಬೇಕಾಗುತ್ತೆ. ನೋಡ್ಕೊಳ್ಳಿ ಕೋನವನ್ನು ಹೇಗೆ ಅಳಿಬೇಕಂತ. ಈ ರೀತಿಯಾಗಿ ನಾವು ಕೋನವನ್ನು ಅಳ್ಕೋಬೇಕು. ಇದು ನಮಗೆ A13ದಲ್ಲಿ ಉಂಟಾಗಿರ್ತಕ್ಕಂಥ ಕೋನ. ಇಷ್ಟು ಅಳತೆಯೊಂದಿಗೆ ಕೈವಾರವನ್ನು ಇಲ್ಲಿಟ್ಬಿಟ್ಟು ಇದನ್ನು ಕಟ್ ಮಾಡಿ. ಕೈವಾರ ಸ್ಥಾನವನ್ನು ಸರಿಯಾಗಿಡಬೇಕು. ಇನ್ನು ನೀವು ನಿಮ್ಮ ಅಳತೆ ಪಟ್ಟಿಯನ್ನು ತೆಗೆದುಬಿಟ್ಟು ಈ ಛೇದನ ಬಿಂದು A5ನಿಂದ ಈ ಛೇದನ ಬಿಂದುವಿನ ಮುಖಾಂತರ ಹಾಯೋ ಹಾಗೆ ಒಂದು ರೇಖೆಯನ್ನು ಎಳೆದ್ಬಿಡಿ. ಈ ರೇಖೆ ನಿಮಗೆ ಇದು C ಬಿಂದು ಆಗಿರಲಿ. ಈಗ A5C ಇದೆಯಲ್ಲ, A5C ಇದು ನಮಗೆ ABಯನ್ನು 5:8 ಅನುಪಾತದಲ್ಲಿ ವಿಭಾಗಿಸ್ತದೆ. ಇವಾಗ ಇದು ನಮಗೆ 5 ಭಾಗ ಆಗಿರುತ್ತೆ. ಆಮೇಲೆ ಇದು 8 ಭಾಗ ಆಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, 6.1ರಲ್ಲಿ 2ನೇ ಸಮಸ್ಯೆಯಿಂದ ಮುಂದಿನ ಎಲ್ಲ ಸಮಸ್ಯೆಗಳು ನಿಮಗೆ ಸಮರೂಪ ತ್ರಿಭುಜದ ರಚನೆಯ ಮೇಲೆ ಇದೆ. ಇಲ್ಲಿ 2 ರೀತಿಯ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಇಲ್ಲಿ ಮೊದಲಿಗೆ ನಿಮ್ಗೆ ಕಂಡುಬರ್ತಕ್ಕಂಥ ಪ್ರಕಾರ ಯಾವುದಿದೆ ಅಂತಂದ್ರೆ, ಒಂದು ತ್ರಿಭುಜದ ಅಳತೆಗಳನ್ನು ನಿಮ್ಗೆ ಕೊಟ್ಟಿರ್ತಾರೆ. ಅದು ತ್ರಿಭುಜದ ಅಳತೆಯ ಪ್ರಕಾರ ನಾವೇನು ಮಾಡ್ತೀವಿ, ತ್ರಿಭುಜವನ್ನು ರಚನೆ ಮಾಡ್ತೀವಿ. ಆಮೇಲೆ ಇದಕ್ಕೆ ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜ ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಇದು ದತ್ತ ತ್ರಿಭುಜ, ಇದು ದೊಡ್ಡದಾಗಿರ್ತದೆ. ಆಮೇಲೆ ಇದಕ್ಕೆ ಸಮರೂಪಿಯಾಗಿರ್ತಕ್ಕಂತಹ ಚಿಕ್ಕ ರೆಡ್ಯೂಸ್ ಆಗಿರ್ತಕ್ಕಂಥ ಸೈಜ್, ಇದರ ಗಾತ್ರ ಚಿಕ್ಕದಾಗಿರ್ತಕ್ಕಂಥ ಸಮರೂಪಿ ತ್ರಿಭುಜವನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭ ಒಂದು. ಇನ್ನೊಂದು ಸಂದರ್ಭ ಏನು ಬರುತ್ತಂತಾನೆ,
ನಿಮ್ಗೆ ಕೊಟ್ಟಿರ್ತಕ್ಕಂಥ ತ್ರಿಭುಜ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ದತ್ತ ತ್ರಿಭುಜನೇ ಏನಾಗಿರ್ತದೆ, ಚಿಕ್ಕದಾಗಿರುತ್ತೆ. ಆಮೇಲೆ ಇದಕ್ಕೆ ನೀವು ಸಮರೂಪಿ ತ್ರಿಭುಜವನ್ನು ರಚನೆ ಮಾಡಿದ ಮೇಲೆ ಈ ರೀತಿಯಾಗಿ ನಿಮಗೆ ತ್ರಿಭುಜ ದೊರೆಯುತ್ತಾ ಇದು ನಿಮಗೆ ದೊಡ್ಡದಾಗುತ್ತೆ. ಈ ಎರಡೂ ರೀತಿಯ ಸಂದರ್ಭಗಳು ನಮಗೆ ಬರುತ್ತೆ. ನಿಮಗೆ ತ್ರಿಭುಜದ ಅಳತೆಯನ್ನು ಕೊಟ್ಟಿರ್ತಾರೆ ಮತ್ತೆ ಅನುಪಾತಾಂಕವನ್ನು ಕೊಟ್ಟಿರ್ತಾರೆ. ಇದು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂದರೆ, ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜ ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾಗಿರ್ಬೇಕು ಅಂದ್ರೆ ಅವಾಗ a/b ನ ಬೆಲೆ 1ಕ್ಕಿಂತ ಕಡಿಮೆ ಆಗುತ್ತೆ, ಅಥವಾ a ನ ಬೆಲೆ b ಗಿಂತ ಕಡಿಮೆ ಆಗುತ್ತೆ. a ನ ಬೆಲೆ b ಗಿಂತ ಕಡಿಮೆ ಆಗುತ್ತೆ. ಈ ಅನುಪಾತಾಂಕದ ಬೆಲೆಯನ್ನ ಆಧರಿಸಿ ನಾವು ಯಾವ ಪ್ರಕಾರಕ್ಕೆ ಇದು ಬರುತ್ತೆ ಅಂತ ನೋಡ್ಕೋಬೇಕು. ಸ್ವಲ್ಪ ಈ ವಿಧಾನ, ಈ ಪ್ರಕಾರ ಮತ್ತು ಈ ಪ್ರಕಾರ ಮಾಡುವಲ್ಲಿ, ರಚನೆ ಮಾಡುವಲ್ಲಿ ಸ್ವಲ್ಪ ಹಂತದಲ್ಲಿ ಬದಲಾವಣೆ. ಆ ರಚನಾ ಹಂತದಲ್ಲಿಯ ಬದಲಾವಣೆಯನ್ನು ನಾವು ಅಭ್ಯಾಸದಲ್ಲಿ ಸಮಸ್ಯೆಗಳನ್ನು ಮಾಡುವಾಗ, ನಾವು ಜಾಮಿತೀಯ ಉಪಕರಣಗಳನ್ನು ಬಳಸಿ ಮಾಡುವಾಗ ಗೊತ್ತು ಮಾಡ್ಕೊಳ್ತೀವಿ. ಅದಕ್ಕೆ ನಾನು ಮುಂದೆ ಸಾಕ್ತೇನೆ. ಇಲ್ಲಿ ಬರ್ತಕ್ಕಂಥ ವಿಧಗಳನ್ನು ತಿಳಿದುಕೊಳ್ಳಿ. ಇನ್ನು ಎರಡನೇ ಪ್ರಕಾರ, ಕೊಟ್ಟಿರತಕ್ಕಂತಹ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ತ್ರಿಭುಜ ಆಗ್ತಿತ್ತು ಅಂತಂದ್ರೆ ಆವಾಗ ಯಾವ ಈ ಸಂದರ್ಭ ಬಂದಾಗ ಅನುಪಾತಾಂಕದ ಬೆಲೆ ಯಾವಾಗ ಏನಾಗಿರುತ್ತೆ ಅಂದ್ರೆ 1ಕ್ಕಿಂತ ಹೆಚ್ಚಾಗಿರುತ್ತೆ, ಅಥವಾ ಅಂಶದಲ್ಲಿ ಎ ಬೆಲೆ ಏನಿದೆಯಲ್ಲ ಇದು b ಗಿಂತ ದೊಡ್ಡದಾಗಿರುತ್ತೆ. ಇದು ನಮಗೆ ಈ ಒಂದು ಸಮರೂಪ ತ್ರಿಭುಜಗಳ ರಚನೆಯನ್ನು ಮಾಡುವಲ್ಲಿ ಬರ್ತಕ್ಕಂತಹ ಎರಡನೇ ವಿಧದ ಸಮಸ್ಯೆಗಳು ಅಂತ ಹೇಳ್ಬೋದು. ಇಷ್ಟು ಪ್ರಕಾರದ ಲೆಕ್ಕಗಳನ್ನು ನಿಮಗೆ 6.1ರಲ್ಲಿ ಕೊಡಲಾಗಿದೆ. 6.1ರಲ್ಲಿ ಎರಡು ಪ್ರಕಾರದ, ಅಂದರೆ ಮೊದಲನೇ ದತ್ತ ರೇಖಾಖಂಡವನ್ನು ನಿರ್ದಿಷ್ಟ ಒಂದು ಅನುಪಾತದಲ್ಲಿ ವಿಭಾಗಿಸುವುದು ಮತ್ತು ಕೊಟ್ಟಿರತಕ್ಕಂತಹ ತ್ರಿಭುಜಕ್ಕೆ ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜವನ್ನು ರಚನೆ ಮಾಡುವುದು. ಈ ಸಮರೂಪಿ ತ್ರಿಭುಜವನ್ನು ರಚನೆ ಮಾಡುವಲ್ಲಿ ನಿಮಗೆ ಎರಡು ವಿಧಗಳು ಬರುತ್ತೆ. ಒಂದು ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ತ್ರಿಭುಜ ಆಗಬಹುದು, ಆಮೇಲೆ ಎರಡನೇದು ದೊಡ್ಡದಾಗಿರ್ತಕ್ಕಂಥ ತ್ರಿಭುಜವನ್ನು ಚಿಕ್ಕದಾಗಿರ್ಬೋದು. ಈ ಎರಡು ಸಂದರ್ಭಗಳನ್ನು ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಅಭ್ಯಾಸದಲ್ಲಿ ಗಮನಿಸ್ತೀವಿ. ಮತ್ತೆ ಈ ಅಭ್ಯಾಸದ ಪ್ರಶ್ನೆಗಳಿಗೆ ನಾವು ಮುಂದೆ ಸಾಗೋಣ. ಒಂದಾದ ನಂತರ ಒಂದು ಅಭ್ಯಾಸದಲ್ಲಿ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡೋಣ. ದಯವಿಟ್ಟು ಈ ಲೆಕ್ಕಗಳನ್ನು ಸರಿಯಾಗಿ ಗಮನಿಸಿ, ಸರಿಯಾಗಿ ಅಧ್ಯಯನ ಮಾಡಿ, ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. 100% ನೀವೆಲ್ಲ ಪರೀಕ್ಷೆಯಲ್ಲಿ ಈ ರಚನೆಯ ಮೇಲೆ ಅಂಕಗಳನ್ನು ಗಳಿಸಲೇಬೇಕು, ಗಳಿಸ್ತೀರ. ಓಕೆ ಓಕೆ ನೋಡಿ ವಿದ್ಯಾರ್ಥಿಗಳೇ, ಈ ಎರಡನೇ ಒಂದು ಲೆಕ್ಕದಲ್ಲಿ ನಿಮಗೆ ತ್ರಿಭುಜದ 3 ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ. ಒಂದು 4 ಇದೆ, ಇನ್ನೊಂದು 5 ಇದೆ, ಇನ್ನೊಂದು 6 ಸೆಂಟಿಮೀಟರ್ ಇದೆ. ಈ ಅಳತೆಗಳನ್ನ ಬಳಸಿ ನಾವು ತ್ರಿಭುಜವನ್ನ ಮೊಟ್ಟ ಮೊದಲಿಗೆ ರಚನೆ ಮಾಡಬೇಕಾಗತ್ತ. ಆಮೇಲೆ ಅನುಪಾತಾಂಕ 2/3 ಇರುವ ಹಾಗೆ ಇದಕ್ಕೆ ಸಮರೂಪವಾಗಿರ್ತಕ್ಕಂಥ ತ್ರಿಭುಜವನ್ನ ರಚನೆ ಮಾಡಬೇಕಾಗಿದೆ. ಯಾವ ರೀತಿ ಮಾಡ್ಬೇಕನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಮೊದಲನೇ ಕೆಲಸ ಏನು ಅಂದರೆ ಇಲ್ಲಿ ನಾವು ತ್ರಿಭುಜವನ್ನು ರಚನೆ ಮಾಡ್ಕೋಬೇಕು. 4, 5, 6 ಬಾಹುಗಳಿದೆ. ಅತ್ಯಂತ ದೊಡ್ಡ ಬಾಹುವನ್ನು ಪಾದವಾಗಿ ತೆಗೆದುಕೊಳ್ಳಿ. ಇದು 6 ಇರಲಿ, ಆಮೇಲೆ ಇದು 4, ಆಮೇಲೆ ಇದು 5. ಈ ಒಂದು ಮಾನದೊಂದಿಗೆ ಮೊಟ್ಟ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ತ್ರಿಭುಜದ ರಚನೆಯನ್ನು ಮಾಡಬೇಕಾಗತ್ತೆ. ನಾನೀಗ ಮೊದಲಿಗೆ 6 ಸೆಂಟಿಮೀಟರ್ ಉದ್ದದ ಪಾದರೇಖೆಯನ್ನು ಎಳಿತಾ ಇದ್ದೇನೆ. ಇದು ಮೊದಲನೇ ಕೆಲಸ ನಮಗೆ. ಮೊಟ್ಟ ಮೊದಲಿಗೆ 6 ಸೆಂಟಿಮೀಟರ್ ಉದ್ದದ ಪಾದರೇಖೆಯನ್ನು ಎಳೆದುಬಿಡಿ. ನೋಡಿ, ಇದು ನಿಮಗೆ BC ಆಗಿರಲಿ. ಇದನ್ನು BC ಅಂತ ಹೆಸರಿಸ್ಕೊಳ್ಳೋಣ. ಇದು B ಬಿಂದು, ಆಮೇಲೆ ಇದು C ಬಿಂದು. ಇನ್ನು ಕೈವಾರದ ಸಹಾಯದಿಂದ 4 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳೆದುಕೊಳ್ಳೋಣ. ನೋಡಿ, ನಾನು ಸರಿಯಾಗಿ 4 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳ್ಕೊಂಡಿದ್ದೀನಿ. ಮತ್ತು B ಬಿಂದುವಿನಲ್ಲಿ ಇಟ್ಟು ಒಂದು ಕಂಸವನ್ನು ಎಳಿತಾ ಇದ್ದೀನಿ ಈ ರೀತಿಯಾಗಿ. ಆಮೇಲೆ ಇನ್ನು ಈಗ ನಾನು 5 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇನ್ನೊಂದು ಬಾಹು ನಮಗೆ ಬೇಕಾಗಿರೋದು 5 ಇದೆ.
ನೋಡಿ, ನಿಖರವಾಗಿ 5 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳ್ಕೋಬೇಕು. 5 ಸೆಂಟಿಮೀಟರ್ ತ್ರಿಜ್ಯದೊಂದಿಗೆ ಸಿ ಬಿಂದುವಿನಲ್ಲಿ ನೀವು ಕೈವಾರವನ್ನಿಟ್ಟು ಇದನ್ನು ಕತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮಗೆ ಇವಾಗ ಎ ಬಿಂದು ಸಿಗುತ್ತೆ. ಇದನ್ನು ಎ ಅಂತ ಹೆಸರಿಸ್ಕೊಳ್ಳಿ. ಈಗ ಎ ಸಿ ಮತ್ತು ಎ ಬಿ ಸೇರಿಸಿ. ನಾನೀಗ ಎ ಸಿ ಸೇರಿಸಿದೆ. ಇವಾಗ ಎ ಬಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಬಿ ಸಿಯ ಉದ್ದ ನಮಗೆ ಎಷ್ಟಿದೆ? 6 ಸೆಂಟಿಮೀಟರ್ ಇದೆ. ಆಮೇಲೆ ಇದು 5 ಸೆಂಟಿಮೀಟರ್, ಆಮೇಲೆ ಇದು 4 ಸೆಂಟಿಮೀಟರ್ ಆಗಿದೆ. ಇನ್ನೇನು ಮಾಡಿ ಅಂತಂದರೆ, ಲಘುಕೋನ ಆಗುವ ಹಾಗೆ ಬಿ ಸಿಗೆ ಒಂದು ರೇಖೆಯನ್ನು ಎಳೆದ್ಬಿಡಿ. ಆಮೇಲೆ ಇದನ್ನು ನೀವೇನಂತ ಹೆಸರಿಸಿ ಅಂತಂದರೆ ಬಿ ಎಕ್ಸ್ ಅಂತ ಹೆಸರಿಸಿ. ಇದು ಎಕ್ಸ್ ಆಗಿರಲಿ. ನೋಡಿ, ನಮ್ಮ ಅನುಪಾತಾಂಕ ಎಷ್ಟಿದೆ? 2/3 ಇದೆ. 2/3 ಇದೆ. ಛೇದದಲ್ಲಿನ ಬೆಲೆ ಇಲ್ಲಿ ಹೆಚ್ಚಾಗಿದೆ. ಅಂದರೆ ನಾವು ಬಿ ಎಕ್ಸನ್ನು 3 ಸಮನಾದ ಭಾಗಗಳನ್ನು ಮಾಡಬೇಕು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಇಲ್ಲಿ ನಾವು ಇನ್ನೊಂದು ಮಾಹಿತಿಯನ್ನು ತಿಳ್ಕೋಬೇಕಾಗತ್ತೆ. 2/3 ಬೆಲೆ 1ಕ್ಕಿಂತ ಕಡಿಮೆ ಆಗುತ್ತೆ. ಇದು ಲೆಸ್ ದೆನ್ 1 ಆಗುತ್ತೆ. ಅಂದರೆ ನಮ್ಮ ಮೂಲ ತ್ರಿಭುಜಕ್ಕಿಂತಲೂ ಅದಕ್ಕೆ ಸಮರೂಪವಾಗಿರ್ತಕ್ಕಂಥ ತ್ರಿಭುಜ ಚಿಕ್ಕದಾಗಿರ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಗೊತ್ತುಪಡಿಸಿರಬೇಕು. ನೋಡಿ, ಈಗ ನಾನು 3 ಸಮನಾದ ಭಾಗಗಳನ್ನು ಮಾಡ್ತಾಯಿದ್ದೀನಿ. ಇದು 1ನೇ ಭಾಗ, ಇದು 2ನೇ ಭಾಗ, ಮತ್ತು ಇದು ನಿಮಗೆ 3ನೇ ಭಾಗ. ಇದನ್ನು ನಾನು ಈ ಬಿಂದುವನ್ನು B1 ಅಂತ ತಗೊಳ್ತೀನಿ, ಇದನ್ನು B2 ಅಂತ ತಗೊಳ್ತೀನಿ, ಆಮೇಲೆ ಇದನ್ನು B3 ಅಂತ ತಗೊಳ್ತೇನೆ. ಇವಾಗ ನೀವು ನೋಡಿ, ಅನುರೂಪವಾಗಿರ್ತಕ್ಕಂಥ ತ್ರಿಭುಜ ಚಿಕ್ಕದಾಗ್ತಾ ಇದೆ. ಹೀಗಾಗಿ ಈ B3Cಯನ್ನು ಸೇರಿಸ್ಕೊಂಡ್ಬಿಡಿ. ನಿಮ್ಮ ಅಳತೆಗಳು ಬಹಳಷ್ಟು ನಿಖರವಾಗಿರಬೇಕು. ಎಲ್ಲಿಯೂ ವ್ಯತ್ಯಾಸ ಆಗದ ಹಾಗೆ ನೋಡ್ಕೋಬೇಕು. ನಾನಿವಾಗ B3Cಯನ್ನು ಸೇರಿಸಿದೆ. ಇನ್ನು ಮುಂದಿನ ಹಂತದಲ್ಲಿ ನೋಡಿ, ಗಮನಿಸಿ, ನಿಮ್ಮ ಅನುಪಾತಾಂಕ 2/3 ಇದೆ. ಈ 2/3ದಲ್ಲಿ 2 ಭಾಗ ಇನ್ನು ನಾವು ಪರಿಗಣಿಸಬೇಕಾಗತ್ತೆ. ಅಂದರೆ B2 ಬಿಂದುವಿಗೆ ಬರಬೇಕು. B2 ಬಿಂದುವಿನಿಂದ B3Cಗೆ ಸಮಾಂತರವನ್ನು ಎಳಿಬೇಕನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕು. ಅದಕ್ಕೋಸ್ಕರ ಒಂದು ಅನುಕೂಲಕರವಾಗಿರ್ತಕ್ಕಂಥ ತ್ರಿಜ್ಯವನ್ನು ಹಿಡಿದುಬಿಟ್ಟು ಒಂದು ಕಂಸವನ್ನು ಹಿಡಿದುಬಿಡಿ. B3 ಬಿಂದುವಿನಲ್ಲಿ ನಿಮ್ಮ ಕೈವಾರವನ್ನಿಟ್ಟು ಈ ರೀತಿಯಾಗಿ ಒಂದು ಕಂಸವನ್ನು ಎಳೆಯಿರಿ. ಇದನ್ನು ಎತ್ತಿಬಿಟ್ಟು ನಾನು ಇವಾಗ B2ನಲ್ಲಿ ಇಡ್ತೀನಿ. ನೋಡಿ, ಎಚ್ಚರಿಕೆಯಿಂದ ಇಡಬೇಕು ಅದನ್ನು, ಕಂಸವನ್ನು, ಬಿಂದುವನ್ನು. ಈ ತ್ರಿಜ್ಯದ ಕೊನೆ ಏನಾಗ್ತಿರ್ತದೆ, ಒಮ್ಮೊಮ್ಮೆ ಸರಿತಿರ್ತದೆ. ಹೀಗಾಗಿ ನಮಗೆ ಇಲ್ಲಿ ವ್ಯತ್ಯಾಸಗಳು ಬರುತ್ತೆ, ಸಮಾಂತರ ಬರೋದಿಲ್ಲ. ಇನ್ನು ಮುಂದಿನ ಕೆಲಸ ಏನಂತಂದರೆ B3ನಲ್ಲಿ ಇರ್ತಕ್ಕಂಥ ಕೋನವನ್ನು ಅಳ್ಕೊಂಬಿಡಿ ನಿಮ್ಮ ಕೈವಾರದ ಸಹಾಯದಿಂದ. ಈ ಅಳತೆಯು ಭಾಳಷ್ಟು ನಿಖರವಾಗಿರಬೇಕು, ಇಲ್ಲಾಂದರೆ ನಮ್ಮ ಲೆಕ್ಕಾಚಾರ ತಪ್ಪತ್ತೆ. ನೋಡಿ, ಇದನ್ನು ನಾನು B3ನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಅಳೆದುಕೊಂಡಿದ್ದೀನಿ. ಇನ್ನು ಈ ಒಂದು ಛೇದನ ಬಿಂದುವಿನಲ್ಲಿ ಈ ಕೋನವನ್ನು ಗೊತ್ತು ಮಾಡ್ಕೊಂಬಿಡಿ. ಇನ್ನು ಮುಂದಿನ ಕೆಲಸ ನಮಗೇನು ಅಂತಂದರೆ, B2ದಿಂದ ಈ ಛೇದನ ಬಿಂದುವಿನ ಮುಖಾಂತರ ಹಾದು ಹೋಗುವ ಹಾಗೆ ಒಂದು ರೇಖೆಯನ್ನು ಎಳೆದ್ಬಿಡಿ. ಅದು ನಮಗೆ B3Cಗೆ ಸಮಾಂತರವಾಗಿರ್ತಕ್ಕಂಥ ಒಂದು ರೇಖೆ ಆಗಿರುತ್ತೆ. ಇಲ್ಲಿಯೂ ಕೂಡ ನಿಖರತೆ ಭಾಳಷ್ಟು ಮುಖ್ಯ.
ನಾನೀಗ ಈ ಬಿಂದುವನ್ನು ಸಿ ಡ್ಯಾಶ್ ಅಂತ ತಗೊಳ್ತಾ ಇದ್ದೀನಿ. ನೋಡಿ, ಈ ಬಿಂದು ನಮಗೆ ಸಿ ಡ್ಯಾಶ್ ಆಗಿರಲಿ. ಯಾವ ಬಿಂದು? ಈ ಬಿಂದು. ಇನ್ನು ಮುಂದಿನ ಕೆಲಸ, ಸಿ ಬಿಂದುವಿನಲ್ಲಿ ಉಂಟಾದಷ್ಟೇ ಮತ್ತೆ ನಾವು ಕೋನವನ್ನು ಸಿ ಡ್ಯಾಶ್ನಲ್ಲಿ ಉಂಟು ಮಾಡಬೇಕು. ಅದಕ್ಕೆ ತಾವು ಒಂದು ಅನುಕೂಲಕರವಾಗಿರ್ತಕ್ಕಂಥ ತ್ರಿಜ್ಯವನ್ನು ತೆಗೆದುಬಿಟ್ಟು ಸಿ ಬಿಂದುವಿನಲ್ಲಿ ಕೈವಾರವನ್ನಿಟ್ಟು ಈ ರೀತಿಯಾಗಿ ಒಂದು ಕಂಸವನ್ನು ಎಳೆದುಬಿಡಿ. ಇನ್ನು ಸಿ ಡ್ಯಾಶ್ನಲ್ಲಿ ಎತ್ತಿಟ್ಟು ಇದನ್ನು ಇನ್ನೊಂದು ಕಂಸವನ್ನು ಎಳೆಯಿರಿ. ಈಗ ಸಿ ಬಿಂದುವಿನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ನಾವೆಲ್ಲ ಅಳಿಬೇಕಾಗತ್ತೆ. ನೋಡಿ, ಸಿನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ನಾನು ಅಳೆದಿದ್ದೀನಿ. ಅಷ್ಟೇ ಕೋನವನ್ನು ಸಿ ಡ್ಯಾಶ್ನಲ್ಲಿ ರಚನೆ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಇದನ್ನು ಸಿ ಡ್ಯಾಶ್ನಲ್ಲಿ ಇಟ್ಟು ಕಟ್ ಮಾಡಬಾರ್ದು. ಎಲ್ಲಿಟ್ಟಿದ್ದೀನಿ ಅಂತ ನೋಡ್ಕೊಳ್ಳಿ. ಇವಾಗ ಸಿ ಡ್ಯಾಶ್ನಿಂದ ಈ ಛೇದನ ಬಿಂದುವಿನ ಮುಖಾಂತರ ಒಂದು ರೇಖೆಯನ್ನು ಎಳೆತಕ್ಕಂಥ ಕೆಲಸವನ್ನು ಮಾಡಿ. ಇದು ನಿಮಗೆ ಎ ಸಿಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ ಆಗಿರುತ್ತೆ. ನೋಡಿ, ಎ ಸಿಗೆ ಸಮಾಂತರವಾಗಿರ್ತಕ್ಕಂಥ ರೇಖೆ ನೋಡಿ, ದಯವಿಟ್ಟು ಗಮನಿಸಿ. ಈ ಬಿಂದು ನಮಗೆ ಏನಾಗಿರಲಿ ಅಂದರೆ, ಇವಾಗ ಇದು ಎ ಡ್ಯಾಶ್ ಆಗಿದೆ. ಈ ಬಿಂದು ಅಂದರೆ ನಮ್ಮ ಅನುರೂಪವಾಗಿರ್ತಕ್ಕಂಥ ತ್ರಿಭುಜ. ಈಗ ತ್ರಿಭುಜ ಎ ಬಿ ಸಿಗೆ ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜ ಯಾವುದಾಗ್ತದೆ ಅಂದರೆ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಎ ಡ್ಯಾಶ್ ಬಿ ಸಿ ಡ್ಯಾಶ್ ಅನ್ನೋದು ನಮಗೆ ತಿಳಿದು ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಯಲ್ಲಿ 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರತಕ್ಕಂತಹ ತ್ರಿಭುಜವನ್ನು ರಚನೆ ಮಾಡಬೇಕು. ಆ ನಂತರ ಅನುಪಾತಾಂಕ 7/5 ಇರುವ ಹಾಗೆ ಇದಕ್ಕೆ ಸಮರೂಪವಾಗಿರ್ತಕ್ಕಂಥ ತ್ರಿಭುಜವನ್ನು ರಚನೆ ಮಾಡಬೇಕಾಗಿದೆ. ಈ ರಚನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಸಮಸ್ಯೆಯಲ್ಲಿ ನಾವು ಮೊಟ್ಟ ಮೊದಲಿಗೆ ಈ ಕೊಟ್ಟಿರತಕ್ಕಂಥ ಅಳತೆಗೆ ಅನುಗುಣವಾಗಿ ಒಂದು ತ್ರಿಭುಜವನ್ನು ರಚನೆ ಮಾಡ್ಕೋಬೇಕು. ಮೊದಲಿಗೆ ಈ ಎ ಬಿ ಸಿ ತ್ರಿಭುಜವನ್ನು ರಚನೆ ಮಾಡೋಣ. ನೋಡಿ, ಇವುಗಳಲ್ಲಿ ದೊಡ್ಡದಾಗಿರ್ತಕ್ಕಂಥ ಬಾಹು ಎಷ್ಟಿದೆ? 7 ಇದೆ. ಹಾಗಾಗಿ ಬಿ ಸಿಯನ್ನು 7 ಸೆಂಟಿಮೀಟರ್ ತಗೊಳ್ಳೋಣ. ಆಮೇಲೆ ಇದನ್ನು 5, ಇದನ್ನು 6 ಸೆಂಟಿಮೀಟರ್ ತಗೊಳ್ಳೋಣ. ಈ ಒಂದು ಅಳತೆಯೊಂದಿಗೆ ನಾವು ತ್ರಿಭುಜದ ರಚನೆಯನ್ನು ಮೊದಲಿಗೆ ಮಾಡುವ ಒಂದು ಕೆಲಸವನ್ನು ಮಾಡೋಣ. ಮೊದಲಿಗೆ ಆರು ಸೆಂಟಿಮೀಟರ್ ಪಾದರೇಖೆಯನ್ನು ಎಳೆದುಬಿಡಿ ಎಲ್ಲರೂ. ನೋಡಿ, ಪಾದ ನಾವು ಎಷ್ಟು ತೊಗೊಂಡಿದ್ದೀವಿ ಇಲ್ಲಿ? 6 ಸೆಂಟಿಮೀಟರ್ ಅಲ್ಲ, 7 ಸೆಂಟಿಮೀಟರ್ ತೊಗೊಂಡಿದ್ವಿ. 7 ಸೆಂಟಿಮೀಟರ್ ಆಗುವ ಹಾಗೆ ನೋಡಿ 7 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ನಾನು ರಚನೆ ಮಾಡ್ಕೊತೀನಿ. ಈ ಒಂದು ರೇಖಾಖಂಡಕ್ಕೆ ನಾನೇನಂತ ಹೆಸರಿಸ್ತೀನಿ ಅಂತಂದರೆ ಬಿ ಸಿ ಅಂತ ಹೆಸರಿಸ್ತೀನಿ. ಇನ್ನು ಮುಂದಿನ ಕೆಲಸ ನೋಡಿ, ಒಂದು ಭಾಗ 5 ಸೆಂಟಿಮೀಟರ್ ಆಗಬೇಕು, ಇನ್ನೊಂದು 6 ಆಗಬೇಕು. ನಾನು ಮೊದಲಿಗೆ 5 ಸೆಂಟಿಮೀಟರ್ ಉದ್ದದ ಒಂದು ತ್ರಿಜ್ಯವನ್ನು ಅಳೆದುಕೊತೀನಿ. ನೋಡಿ, ಸರಿಯಾಗಿ 5 ಸೆಂಟಿಮೀಟರ್ ಉದ್ದದ ಒಂದು ತ್ರಿಜ್ಯವನ್ನು ಅಳೆದುಬಿಡಿ. ಆಮೇಲೆ ಬಿ ಬಿಂದುವಿನ ಮೇಲೆ ಕೈವಾರವನ್ನಿಟ್ಟು ಒಂದು ಕಂಸವನ್ನು ಎಳೆಯೋಣ. ಬಿ ಬಿಂದುವಿನಲ್ಲಿ ಕೈವಾರವನ್ನಿಟ್ಟು ಈ ತೆರನಾಗಿ ಒಂದು ಕಂಸವನ್ನು ಎಳೆಯಬೇಕು.
ಇನ್ನು ಇನ್ನೊಂದು ಬಾಹುವನ್ನು ಗಮನಿಸಿ 6 ಸೆಂಟಿಮೀಟರ್ ಇದೆ. ಹಾಗಾಗಿ ನಾನೀಗ 6 ಸೆಂಟಿಮೀಟರ್ ತ್ರಿಜ್ಯವನ್ನು ಅಳ್ಕೊತೀನಿ. ನೋಡಿ, ಸಿ ಬಿಂದುವಿನಲ್ಲಿ ಇಟ್ಟು ಈ ಮೊದಲಿನ ಕಂಸವನ್ನು ಕತ್ತರಿಸಿ ಈ ಒಂದು ಛೇದನ ಬಿಂದುವನ್ನು ನಾನು ಎ ಅಂತ ಹೆಸರಿಸ್ತೇನೆ. ಇವಾಗ ನಾವು ಎ ಸಿಯನ್ನು ಸೇರಿಸೋಣ. ಮತ್ತು ಎ ಬಿಯನ್ನು ಸೇರಿಸೋಣ. ಇವಾಗ ನಮಗೆ ಕೊಟ್ಟಿರ್ತಕ್ಕಂಥ ಅಳತೆ ಪ್ರಕಾರ ಅಂದರೆ ಇದು 7 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಅಳತೆಯ ತ್ರಿಭುಜ ನಮಗೆ ಸಿಕ್ತು. ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ನೋಡಿ, ಅನುಪಾತಾಂಕ ಕೊಟ್ಟಿರ್ತಕ್ಕಂಥ ಅನುಪಾತಾಂಕ ಎಷ್ಟಿದೆ ಅಂದರೆ 7/5 ಇದೆ. ಈ 7/5 ಬೆಲೆ 1ಕ್ಕಿಂತ ಜಾಸ್ತಿ ಆಗತ್ತೆ. ಭಾಗಾಕಾರ ಮಾಡಿದರೆ 5 1 5, 2 ಎತ್ತ ಪಾಯಿಂಟ್ ಕೊಡ್ತಿಲ್ಲ, 5 4 20 ಅಂದರೆ ಇದು 1ಕ್ಕಿಂತ ಜಾಸ್ತಿ ಇದೆ 7/5. ಅಂದರೆ ಇದಕ್ಕೆ ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜ ಇದಕ್ಕಿಂತ ದೊಡ್ಡದಿರುತ್ತೆ. ಹೀಗಾಗಿ ಈ ಬಿ ಸಿ ಬಾಹುವನ್ನು ನೀವು ವೃದ್ಧಿಸ್ಕೊಂಬಿಡಿ. ಬಿ ಸಿಯನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ವೃದ್ಧಿಸ್ಕೊಂಬಿಡಿ. ಹಾಗೆಯೇ ಎ ಬಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮೇಲ್ಭಾಗದಲ್ಲಿ ವೃದ್ಧಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಲಘು ಕೋನ ಆಗುವ ಹಾಗೆ ಒಂದು ರೇಖಾಖಂಡವನ್ನು ರಚನೆ ಮಾಡಿ, ಕಿರಣವನ್ನು ರಚನೆ ಮಾಡಿ. ಬಿನಲ್ಲಿ ಒಂದು ಕಿರಣವನ್ನು BX ಕಿರಣವನ್ನು ರಚನೆ ಮಾಡಿ. ನೋಡಿ, ಹೀಗೆ ನಾನು ಒಂದು BX ಕಿರಣವನ್ನು ರಚನೆ ಮಾಡ್ಕೊಳ್ತೇನೆ. ಇನ್ನು ಅನುಕೂಲಕರವಾಗಿರ್ತಕ್ಕಂಥ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಈ 7/5ರಲ್ಲಿ 7 ದೊಡ್ಡ ಭಾಗ ಇದೆ. ಹಾಗಾಗಿ 7 ಸಮನಾದ ಭಾಗಗಳನ್ನು ಮಾಡ್ಕೋಬೇಕು. ನೀವು ಸಮನಾದ 7 ಭಾಗಗಳನ್ನು ಮಾಡ್ಕೊಳ್ಳಿ. ನೋಡಿ, ಇದು 1ನೇ ಭಾಗ, ಎರಡನೇ ಭಾಗ, ಭಾಗ 3, ಭಾಗ 4, ಭಾಗ 5, ಭಾಗ 6, ಆಮೇಲೆ ಇದು ಭಾಗ 7. ನೋಡಿ, ಈ ಬಿಂದುಗಳಿಗೆ ನಾನು B1, B2, B3, B4, B5, B6 ಮತ್ತು B7 ಅಂತ ಹೆಸರಿಸ್ತೇನೆ. ನೋಡಿ, ನಮಗೆ ಅನುಪಾತ 7/5 ಇದೆ. ಹೀಗಾಗಿ 5ನೇ ಭಾಗಕ್ಕೆ ಬನ್ನಿ. ನೋಡಿ, ಈ ಅನುಪಾತವನ್ನು ಗಮನಿಸಿ, 7/5 ಇದೆ. ಹೀಗಾಗಿ 5ನೇ ಭಾಗ ನೋಡಿ, B5 ಇಲ್ಲ. ನಾವು ಹಿಂದಿನ ಸಮಸ್ಯೆಯಲ್ಲಿ ಕೊನೆಯ ಬಿಂದುವನ್ನು ಸಿಗೆ ಸೇರಿಸ್ಕೊಂಡಿದ್ವಿ. ಆದರೆ ಇಲ್ಲಿ ಹಾಗಾಗೋದಿಲ್ಲ, ಯಾಕಂದರೆ ಅನುಪಾತಾಂಕದ ಬೆಲೆ 1ಕ್ಕಿಂತ ಜಾಸ್ತಿ ಇದೆ. ಹೀಗಾಗಿ B5ಅನ್ನು ನಾವೇನು ಮಾಡಬೇಕು ಅಂದರೆ ಸಿಗೆ ಸೇರಿಸ್ಕೋಬೇಕಾಗತ್ತೆ. B5ಅನ್ನು ಇವಾಗ ನಾವು ಸಿಗೆ ಸೇರಿಸ್ಕೊಳ್ಳೋಣ. ಇನ್ನು B5ನಲ್ಲಿ ಉಂಟಾಗಿರುವಷ್ಟೇ ಕೋನವನ್ನು B7ನಲ್ಲಿ ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು.
ನೋಡಿ, ಈ ತೆರನಾಗಿ ಒಂದು ಕಂಸವನ್ನು ಎಳೆದ್ಬಿಡಿ. ಇನ್ನು B7ನಲ್ಲಿಟ್ಟು ನಾನು ಮತ್ತೊಂದು ಕಂಸವನ್ನು ಎಳೆದಿದ್ದೀನಿ. ಇದಾದ ನಂತರ B5ನಲ್ಲಿ ಉಂಟಾಗಿರುವ ಕೋನವನ್ನು ಅಳೆದುಕೋತೀನಿ. B5ನಲ್ಲಿ ಉಂಟಾಗಿರತಕ್ಕಂಥ ಕೋನವನ್ನು ಅತ್ಯಂತ ನಿಖರವಾಗಿ ಅಳ್ಕೋಬೇಕು. ಇಲ್ಲಿ 1 ಮಿಲಿಮೀಟರ್ನಷ್ಟು ಅಥವಾ ಅರ್ಧ ಮಿಲಿಮೀಟರ್ನಷ್ಟು ವ್ಯತ್ಯಾಸ ಮಾಡಿದರೆ ನಿಮಗೆ 2 ರಿಂದ 3 ಡಿಗ್ರಿಯಷ್ಟು ಕೋನ ವ್ಯತ್ಯಾಸ ಕಂಡುಬರುತ್ತೆ. ಮುಂದೆ ಸಮಾಂತರ ಬರೋದಿಲ್ಲ. ಅಲ್ಲಿ ನೋಡಿ, ನಿಖರತೆ ಇರಲಿ. ಇಲ್ಲಿ ನಮಗೆ ಛೇದನ ಬಿಂದು ಸಿಕ್ತು. ಇಷ್ಟು ಆದಮೇಲೆ ನಾವಿವಾಗ B7ಅನ್ನು ಮತ್ತು ಈ ಛೇದನ ಬಿಂದುವನ್ನು ಒಂದು ನೇರದಲ್ಲಿ ಅಳತೆ ಪಟ್ಟಿಯನ್ನು ಸರಿಯಾಗಿ ಹಿಡಿದುಬಿಟ್ಟು ಸೇರಿಸ್ತಕ್ಕಂತಹ ಕೆಲಸವನ್ನು ಮಾಡೋಣ. ನನಗೆ ಇವಾಗ B5C ರೇಖೆಗೆ ಸಮಾಂತರವಾಗಿರ್ತಕ್ಕಂತಹ ಒಂದು ರೇಖೆ ಸಿಕ್ತು. ಈ ಬಿಂದುವನ್ನು C' ಅಂತ ತೆಗೆದುಕೊಳ್ಳಿ. ಇನ್ನು ಮತ್ತೆ C ಬಿಂದುವಿನಲ್ಲಿ ನಿಮ್ಮ ಕೈವಾರವನ್ನಿಟ್ಟು ಒಂದು ಕಂಸವನ್ನು ಎಳೆದುಕೊಳ್ಬೇಡಿ. ಹೀಗೆ ಅಷ್ಟೇ C'ನಲ್ಲಿಡಿ. ಇನ್ನು ಈ C ನಲ್ಲಿ ಉಂಟಾಗಿರ್ತಕ್ಕಂಥ ಕೋನವನ್ನು ಅಳ್ಕೊಂಬಿಡಿ. ಅಳತೆ ನಿಖರವಾಗಿರಲಿ. ಎಲ್ಲಿಯೂ ವ್ಯತ್ಯಾಸ ಬರದ ಹಾಗೆ ತಾವೆಲ್ಲ ನಿಗಾ ವಹಿಸಿದರೆ ರಚನೆಯಲ್ಲಿ ಯಾವುದೇ ತೆರನಾಗಿರ್ತಕ್ಕಂತಹ ದೋಷ ಕಂಡುಬರೋದಿಲ್ಲ. ಇನ್ನು ನಾನು ಈ C' ಈ ಛೇದನ ಬಿಂದುವಿನ ಮುಖಾಂತರ ಸೇರಿಸ್ತೀನಿ. ಇವಾಗ ನಮಗೆ ಏನು ಸಿಗುತ್ತೆ ಅಂತಂದರೆ A' ಸಿಗುತ್ತೆ. ನೋಡಿ, ನಮಗೆ ತ್ರಿಭುಜ ABCಗೆ ಸಮರೂಪಿಯಾಗಿರ್ತಕ್ಕಂಥ ತ್ರಿಭುಜ A', B, C' ಅನ್ನೋದು ನಮಗೆ ಕಂಡುಬರುತ್ತೆ.